ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತರೊಂದಕ್ಕೆ. ಗುರುಗಳ ಶ್ರೀಪಾದ ತೀರ್ಥವೇ ಸ್ನಾನ, ಹಿರಿಯರ ದರ್ಶನ ಮಾಡುವುದೇ ಸ್ನಾನ, ಕರೆದು ಅತಿಥಿಗಳಿಗೆ ಅನ್ನ ಇಡುವುದೇ ಸ್ನಾನ, ನರಹರಿಯ ಚರಣ ನಂಬುವುದೇ ಸ್ನಾನ ಎಂದು ಶ್ರೀ ಪುರಂದರದಾಸರು ಈ ರೀತಿ ಹಾಡನ್ನು ರಚಿಸಿದ್ದಾರೆ. ಪುರಂದರದಾಸರು ರಚಿಸಿರುವ ರಚನೆಗಳು ಆಧ್ಯಾತ್ಮಿಕ ಸ್ವರೂಪವನ್ನು ಕಂಡುಕೊಂಡಿರುವುದು. ಶತಮಾನಗಳು ಉರುಳಿದರೂ ಇಂದಿಗೂ ಅವರ ಹಾಡುಗಳು ಅರ್ಥಪೂರ್ಣವಾಗಿದೆ. ಎಲ್ಲ ಕಾಲಕ್ಕೂ ಅನ್ವಯಿಸುವಂಥ ವಿಷಯಗಳನ್ನು, ನಿತ್ಯ ಬದುಕಿನ ಸುಖ ದುಃಖ ರೀತಿ ನೀತಿಗಳನ್ನು ತಮ್ಮ ರಚನೆಯಲ್ಲಿ ತಂದು ಜನರಿಗೆ ಮನಮುಟ್ಟುವಂಥ ಕೆಲಸ ಅವರಿಂದ ಆಗಿದೆ. ಹಾಡು ಭಾಷೆಗಳಲ್ಲಿ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ರಚಿಸಿದ್ದಾರೆ. ಇದರಿಂದ ಜನರಿಗೆ ಸದುಪದೇಶವಾಗಿ ಶಾಶ್ವತ ಆನಂದವನ್ನು ಕಂಡುಕೊಳ್ಳುವ ದಾರಿ ಯಾವುದೆಂದು ತಿಳಿದುಕೊಳ್ಳುವಂತಾಗಿದೆ. ದಾಸರು, ವಚನಕಾರರು, ಸಾಧು ಸಂತರು ಎಲ್ಲರೂ ಒಂದೇ ರೀತಿಯ ಧ್ಯೇಯವನ್ನಿಟ್ಟುಕೊಂಡವರು. ಅವರು ಹೇಳುವ ತತ್ವಬೋಧನೆಯಲ್ಲೂ ಸಾಮ್ಯ ಇರುವುದು. ಆದರೆ ಜನರಿಗೆ ಮನದಟ್ಟು ಮಾಡಲು ವಿಭಿನ್ನ ಮಾದರಿಯನ್ನು ಅನುಸರಿಸಿದರು. ದಾಸರು ಹಾಡಿನ ಮೂಲಕ ಜನರನ್ನು ಜಾಗೃತಗೊಳಿಸಲು ಪ್ರಯತ್ನಿಸಿದಂತೆ ಶ್ರೀ ಶಿರಡಿ ಸಾಯಿನಾಥ ಉದಿಯ ಮೂಲಕ ತಮ್ಮ ತತ್ವವನ್ನು ಜಗತ್ತಿಗೆ ಸಾರಿದರು. ಜನಿಸಿದ ಪ್ರತಿ ವ್ಯಕ್ತಿಯು ಒಂದಲ್ಲ ಒಂದು ದಿನ ಕೊನೆಯುಸಿರನ್ನು ಎಳೆಯುತ್ತಾನೆ. ಅನಿತ್ಯವಾದ ಈ ದೇಹಕ್ಕೆ ಮೋಹಪಾಶಕ್ಕೆ ಬಲಿಯಾಗಬಾರದು. ಬೂದಿಯಾಗುವ ಅಥವಾ ಮಣ್ಣಿನಲ್ಲಿ ಸೇರುವ ಈ ಶರೀರಕ್ಕೆ ಬೂದಿಯನ್ನು ಉದಾಹರಣೆಯಾಗಿ ತಿಳಿಸಿದ್ದಾರೆ. ಬೂದಿಯಲ್ಲಿ ತಮ್ಮ ಶಕ್ತಿಯನ್ನು ಬೆರೆಸಿ ಮನಸ್ಸಿನ ಕಾಯಿಲೆಗೆ ಮತ್ತು ಶರೀರದ ಕಾಯಿಲೆಗೆ ಎರಡಕ್ಕೂ ದಿವ್ಯ ಔಷಧ ಪರಿಣಾಮ ಬೀರುವಂತೆ ಅದರಲ್ಲಿ ಅಡಗಿಸಿದರು. ಆಧ್ಯಾತ್ಮಿಕ ಸ್ವರೂಪವನ್ನು ಪಡೆದುಕೊಂಡಿರುವ ಉದಿಯ ಮಹತ್ವವನ್ನು ಉದಾಹರಣೆಯನ್ನಿಟ್ಟುಕೊಂಡು ಈ ಕಥೆಯನ್ನು ತಿಳಿಸಲಿದ್ದೇನೆ. ಬೆಂಗಳೂರಿನ ನಿವಾಸಿ ಸುಮಾ ಮತ್ತು ರಮೇಶ್ ಇಬ್ಬರು ಪ್ರೀತಿಸಿ ಮದುವೆಯಾದವರು. ಸುಮಾ ತಂದೆ ತಾಯಿಗೆ ಇದರಲ್ಲಿ ಅಷ್ಟಾಗಿ ಸಮ್ಮತವಿರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಬಾಬಾ ಮಂದಿರಕ್ಕೆ ಹೋಗುತ್ತಿದ್ದ ಸುಮಳಿಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಎಲ್ಲವನ್ನೂ ಇಟ್ಟುಕೊಂಡವಳು. ಬಾಬಾ ಅವರಲ್ಲಿ ನಾನು ಯಾವ ವರವನ್ನು ಕೇಳಿದರೂ ನೆರವೇರಿಸುತ್ತಾರೆ ಎಂಬ ವಿಶ್ವಾಸ ಅವಳಲ್ಲಿತ್ತು. ತಂದೆ ತಾಯಿಯ ವಿರೋಧವನ್ನು ಕಟ್ಟಿಕೊಂಡು ಮದುವೆಯಾಗುವುದು ಸುಮಳಿಗೆ ಇಷ್ಟವಿಲ್ಲ. ಹಾಗೆಂದು ಪ್ರೀತಿಸಿದ ಹುಡುಗನನ್ನು ಬಿಡಲು ಮನಸ್ಸಿಲ್ಲ. ಕಾನೂನಿನ ರೀತಿಯಲ್ಲಿ ಇಬ್ಬರೂ ತಮ್ಮಿಷ್ಟದಂತೆ ಮದುವೆ ಮಾಡಿಕೊಳ್ಳುವ ಹಕ್ಕು ಇದ್ದರೂ ಹಿರಿಯರ ಆಶೀರ್ವಾದ ಪಡೆಯದೆ ಮದುವೆಯಾಗುವ ಮನಸ್ಸು ಇರಲಿಲ್ಲ. ಭಾವನ ನೆರವಿನಿಂದ ಈ ಸಮಸ್ಯೆಗೆ ಉತ್ತರ ಪಡೆದುಕೊಳ್ಳಬೇಕೆಂದು ನಿಶ್ಚಯಿಸಿದರು. ಅದರಂತೆ ನಿತ್ಯ ಭಾವನ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬರುತ್ತಿದ್ದಳು. ಬಾಬಾ ಸುಮಳ ಬೇಡಿಕೆಯನ್ನು ನೆರವೇರಿಸಿದರು. ಇಬ್ಬರ ಮನೆಯವರು ಒಪ್ಪಿ ಹಿರಿಯರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ಮದುವೆ ಕಾರ್ಯ ನೆರವೇರಿತು. ಮಗಳ ಅನ್ಯೋನ್ಯ ಸಂಸಾರ ಕಂಡು ನೆಮ್ಮದಿ ಪಡೆದುಕೊಂಡರು. ಸುಮಳಿಗೆ ಭಾವನ ಮೇಲೆ ಅಪಾರವಾದ ವಿಶ್ವಾಸ. ಅನೇಕ ಸಲ ಅವರಿಂದ ಸಹಾಯ ಪಡೆದ ಅನುಭವ ಅವಳಿಗಾಗಿದೆ. MSc ಪರೀಕ್ಷೆ ಕಟ್ಟಿದ್ದಳು. ಅದರಲ್ಲಿ ಒಂದು ವಿಷಯದಲ್ಲಿ ಉತ್ತಮವಾಗಿ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಬಾಬನಲ್ಲಿ ಪ್ರಾರ್ಥಿಸಿಕೊಂಡಳು. ಫಲಿತಾಂಶ ಬಂದಾಗ ಯಾವ ವಿಷಯದಲ್ಲಿ ಅನುತ್ತೀರ್ಣಳಾಗಬಹುದು ಎಂದು ಅಂದುಕೊಂಡಿದ್ದಳೋ ಅದರಲ್ಲಿ ಹೆಚ್ಚು ಅಂಕ ಪಡೆಯುವಂತಾಯಿತು. ತಾನು ಚೆನ್ನಾಗಿ ಮಾಡಿಲ್ಲ ಎಂದು ಮನಸ್ಸಿಗೆ ಖಾತರಿ ಆಗಿದ್ದರೂ ಅದರಲ್ಲಿ ಹೆಚ್ಚು ಅಂಕ ಪಡೆದಿರುವುದು ಬಾಬನ ಚಮತ್ಕಾರದಿಂದ. ಇಂಥ ಅನುಭವಗಳು ಭಕ್ತರಿಗೆ ಹೊಸದೇನಲ್ಲ. ವಿಭಿನ್ನ ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ಅನುಭವ ಕಂಡುಕೊಂಡಿದ್ದಾರೆ. ಸುಮಾ ಸಂಸಾರದಲ್ಲಿ ಶಾಂತಿ ಸುಖ ಇತ್ತು. ಆದರೆ ವೈದ್ಯರ ಪ್ರಕಾರ ಅವಳಿಗೆ ತಾಯಿಯಾಗುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇತ್ತು. ಹಾಗೊಮ್ಮೆ ತಾಯಿಯಾಗುವ ಸಂದರ್ಭ ಬಂದರೂ ತಾಯಿ ಅಥವಾ ಮಗು ಇಬ್ಬರಲ್ಲಿ ಒಬ್ಬರು ಮಾತ್ರ ಜೀವಂತವಾಗಿ ಉಳಿಯಬಹುದಾಗಿತ್ತು. ಬಾಬನ ಮಂದಿರಕ್ಕೆ ಬಿಡುವು ಸಿಕ್ಕಿದಾಗಲೆಲ್ಲ ಪ್ರಾರ್ಥಿಸಿಕೊಂಡು ಬರುತ್ತಿದ್ದಳು. ವಿಜ್ಞಾನ ಎಷ್ಟು ಮುಂದುವರೆದಿದ್ದರೂ ಜಗತ್ತಿಗೆ ಒಡೆಯನೆನಿಸಿರುವ ಪರಮಾತ್ಮ ಆತನ ಮುಂದೆ ಎಲ್ಲರೂ ಸೋಲುವಂತಾಗುತ್ತದೆ. ಮಗುವಿನ ಜನನ ಫೆಬ್ರವರಿ 14 ಮಗು ಹುಟ್ಟಬೇಕೆಂದು ಆಶಿಸಿದ ಕಾರಣ ಆ ದಿನ ಪ್ರೇಮಿಗಳ ದಿನ ಎಂದು ಅವರು ಆಶಿಸಿದ್ದರು. MScನಲ್ಲಿ ತಾನು ಅನುತ್ತೀರ್ಣಳಾಗುವುದು ಖಚಿತ ಎಂದು ಅಂದುಕೊಂಡವಳಿಗೆ ಮೊದಲ ದರ್ಜೆಯಲ್ಲಿ ಪಾಸಾಗಬೇಕಾದರೆ
ಪರೀಕ್ಷೆಯ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬಾಬಾ ಬರೆದಿರಬಹುದು ಎಂಬ ಭಾವನೆ. ಅವಳ ಕನಸಿನಲ್ಲಿ ಬಂದು ಬಾಬಾ ಧೈರ್ಯ ಹೇಳಿದರಂತೆ, ಕರ್ತವ್ಯದಿಂದ ವಿಮುಖರಾಗಬಾರದು, ಮುಂದಿನದನ್ನು ಭಗವಂತನಿಗೆ ಜವಾಬ್ದಾರಿ ಒಪ್ಪಿಸಬೇಕು, ಇದರಿಂದ ಖಂಡಿತ ನಮಗೆ ದೈವಕೃಪೆ ಸಿಗುತ್ತದೆ ಎಂದು. ಎಲ್ಲರ ಚಲನವಲನಗಳನ್ನು ಗಮನಿಸುತ್ತಿರುವ ಬಾಬಾ ತಪ್ಪು ಮಾಡಿದಾಗ ಎಚ್ಚರಿಸುತ್ತಾರೆ. ಅದೇ ರೀತಿ ತೊಂದರೆಗೆ ಸಿಕ್ಕಿದಾಗ ಸಹಾಯಕ್ಕೆ ಓಡಿ ಬರುತ್ತಾರೆ. ಸುಮಾ ತಂದೆ ಸಕ್ಕರೆ ವ್ಯಾಧಿಯಿಂದ ನರಳುತ್ತಿದ್ದರು. ವ್ಯಾಧಿ ಹೆಚ್ಚಾಗಿ ಅವರ ಕಾಲುಗಳನ್ನು ಮೊಳಕಾಲಿನ ತನಕ ಕತ್ತರಿಸಬೇಕಾಗಿ ಬಂದಿತ್ತು. ಸುಮಾ ಬಾಬನಲ್ಲಿ ಹೀಗೆ ಬೇಡಿಕೊಂಡಳಂತೆ, ನಮ್ಮ ತಂದೆಯ ವಿಷಯದಲ್ಲಿ ನೀನು ನಿರ್ದಯಿ ಆಗಬೇಡ. ಕಾಲನ್ನು ಕತ್ತರಿಸುವ ಬದಲು ಅವರ ಒಂದು ಬೆರಳನ್ನು ಬೇಕಾದರೆ ಪಡೆ ಎಂದು. ವಿಧಿಯ ಲಿಖಿತವನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಆಗುವುದಿಲ್ಲ. ಆದರೆ ದೇವರ ದಯೆ ಇದ್ದರೆ ದೊಡ್ಡದಾಗಿ ಆಗಲಿರುವ ಅನಾಹುತ ಚಿಕ್ಕದಾಗಿ ಪರಿಣಾಮ ಬೀರುತ್ತದೆ. ಬಾಬಾ ಸುಮಾಳ ಬೇಡಿಕೆಯಂತೆ ವೈದ್ಯ ಕಾಲನ್ನು ಕತ್ತರಿಸದೆ ಒಂದು ಬೆರಳನ್ನು ಮಾತ್ರ ಕತ್ತರಿಸಿದರಂತೆ. ಮೊಳಕಾಲಿನವರೆಗೆ ಹರಡಿದ್ದ ವ್ಯಾಧಿ ಇಳಿಮುಖವಾಗಲು ಕಾರಣ ಬಾಬಾ ದಯೆಯಿಂದ ಎಂದು ಹೇಳುತ್ತಾಳೆ. ಸುಮಳಿಗೆ ತಂದೆ ಸಾಯುವುದಕ್ಕೆ 1 ತಿಂಗಳು ಮುಂಚೆಯೇ ಕೆಲವು ಆಗಲಿರುವ ಘಟನೆಗಳು ಅವಳ ಮನಸ್ಸಿಗೆ ಬರುತ್ತಿದ್ದವಂತೆ. ಆದರೆ ಯಾವುದನ್ನು ಬಾಯಿ ಬಿಟ್ಟು ಯಾರೊಡನೆಯೂ ಹೇಳಿರಲಿಲ್ಲ. ತಂದೆಯಾದವರು ಕೆಲವೊಮ್ಮೆ ಸಂಕಟದಿಂದ ಬಳಲಿದಾಗ ಉದಿಯನ್ನು ತೀರ್ಥದಂತೆ ಮಾಡಿ ಕುಡಿಸುತ್ತಿದ್ದಳಂತೆ. ತಕ್ಷಣವೇ ಚೇತರಿಕೆ ಕಂಡುಬರುತ್ತಿತ್ತು. ಹುಟ್ಟುವ ಪ್ರತಿಯೊಬ್ಬರೂ ಅಂತ್ಯ ಕಾಣಲೇಬೇಕು, ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಯೋಚಿಸಿದ ಸುಮಾ ಬಾಬನಲ್ಲಿ ಪ್ರಾರ್ಥಿಸಿಕೊಂಡಳು. ಅವರು ಸಂಕಟದಿಂದ ಪಾರಾಗುವಂತೆ ಮಾಡು, ಅವರ ನೋವು ಅನುಭವಿಸುವುದನ್ನು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಅವರನ್ನು ಉಳಿಸಲು ಸಾಧ್ಯವಾಗುವಂತಿದ್ದರೆ ಉಳಿಸಿಕೊಡು, ಇಲ್ಲವಾದರೆ ಅವರಿಗೆ ಮುಕ್ತಿ ಕೊಡು ಎಂದು. ಮೂತ್ರ ಕಟ್ಟಿಕೊಂಡು ಅದು ಹೊರಗೆ ಬರಲಾರದ ಚಿತ್ರಹಿಂಸೆ ಅನುಭವಿಸಿದ್ದ ಅವರಿಗೆ ದೇವರನ್ನು ಪ್ರಾರ್ಥಿಸಿಕೊಂಡು ಉದಿಯ ತೀರ್ಥವನ್ನು ತಂದೆಗೆ ಕುಡಿಸಿದಳಂತೆ. ತಕ್ಷಣ ಮೂತ್ರ ಸಲೀಸಾಗಿ ಹೊರಕ್ಕೆ ಬಂದಿತ್ತಂತೆ. ಎಲ್ಲ ಸಮಯದಲ್ಲೂ ದಿವ್ಯ ಔಷಧಿಯಾಗಿ ಕಂಡುಬರುವ ಉದಿಯ ಮಹಿಮೆ ಅರಿತವರಿಗೆ ಮಾತ್ರ ಎಂಥ ಶಕ್ತಿ ಇದೆ ಎಂದು ತಿಳಿಯುತ್ತದೆ. ಸುಮಾ ತನ್ನ ತಂದೆಯ ಕಡೆಗಾಲದಲ್ಲಿ ಅವರ ಶರೀರದಲ್ಲಿ ಏನೇ ತೊಂದರೆ ಬಂದರೂ ಉದಿಯ ತೀರ್ಥವನ್ನು ಬಾಬನನ್ನು ಸ್ಮರಿಸಿ ಕೊಡುತ್ತಿದ್ದಳಂತೆ. ಒಮ್ಮೆ ಅವರ ತಂದೆಗೆ ಬಿಕ್ಕಳಿಕೆ ಆರಂಭವಾಗಿ ಎಷ್ಟು ಹೊತ್ತಾದರೂ ನಿಲ್ಲದೇ ಇಲ್ಲವಂತಾದಾಗ ವೈದ್ಯರು ಪರೀಕ್ಷಿಸಿ ಔಷಧಿ ಕೊಟ್ಟರೂ ನಿಲ್ಲಲಿಲ್ಲ. ತಕ್ಷಣವೇ ಉದಿಯ ನೀರನ್ನು ಕುಡಿಸಿದಳಂತೆ. ತಕ್ಷಣವೇ ಬಿಕ್ಕಳಿಗೆ ನಿಂತಿತ್ತಂತೆ. ಸುಮಾಳ ಬೇಡಿಕೆಯಂತೆ ಅವರ ತಂದೆ ಹೆಚ್ಚು ಶ್ರಮ ಪಡೆಯದೆ ಕೊನೆ ಉಸಿರನ್ನು ಎಳೆದರು. ಬಾಬನ ದಯೆಯಿಂದ ಮುಕ್ತಿ ಪಡೆದರು. ಕಷ್ಟಗಳು ಕರ್ಮಾನುಸಾರ ಬರುತ್ತದೆ, ಅದನ್ನು ಎದುರಿಸಲಾಗದೆ ಸಾಕಪ್ಪ ಈ ಜನ್ಮ ಎಂದು ಹೇಳುವುದುಂಟು. ಇದು ಅವರವರ ಅನುಭವದ ಮಾತು. ಸುಖ ಜೀವನ ಬೇಕೆಂದು ಬಯಸುವುದು ತಪ್ಪಲ್ಲ, ಆದರೆ ಸ್ವಾರ್ಥದಿಂದ ಇನ್ನೊಬ್ಬರನ್ನು ಅಳಿಸಿ ತಾನು ಸುಖ ಪಡೆಯುವ ಆಸೆ ತಪ್ಪು. ಆ ರೀತಿ ಸುಖ ಕೇವಲ ತಾತ್ಕಾಲಿಕವಾಗಿ ಮಾತ್ರ ಲಭ್ಯ. ಅಂಥವರಿಗೆ ಭೂಲೋಕದಲ್ಲಿ ನರಕವೇ ಪ್ರಾಪ್ತಿ. ಇನ್ನೊಬ್ಬರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಧರ್ಮದಿಂದ ನಡೆಯುವವನು ತಾನು ಇಹದಲ್ಲೂ ಸುಖಿ, ಪರಲೋಕದಲ್ಲೂ ಸುಖಿ. ಮೂಲಭೂತವಾಗಿ ಬೇಕಾಗಿರುವ ಅವಶ್ಯಕತೆ ಏನು ಎಂದು, ಎಷ್ಟರ ಮಟ್ಟಿಗೆ ನಮಗೆ ಅವಶ್ಯಕತೆ ಇದೆ ಎಂದು ಮನಗಂಡು ಇದ್ದುದರಲ್ಲಿ ಸಂತೋಷವಾಗಿರುವವನು ಪರಮಸುಖಿ. ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನಸ್ಸು ನಮ್ಮದಾಗಬೇಕು. ಓಂ ಶ್ರೀ ಸಾಯಿ ಪ್ರಣಾಮ್.